ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗ ಅಯ್ಯೂಬ್ ನಾಟಿಕಾರ್ ಮಾತಾಡ್ತಿರೋದು. ಇವತ್ತು ವಿಷಯ ಏನದಪ್ಪ ಅಂತಂದ್ರೆ, ಇವತ್ತು ಅಡ್ವೊಕೇಟ್ ಶಿವಾನಂದ್ ಹೆಡ್ಡಳ್ಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಫೇಸ್ಬುಕ್ದಾಗ. ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಸನ್ಮಾನ್ಯ ಯಶವಂತರಾವ್ ಗೌಡ ಇಂಡಿ ಶಾಸಕರು ಅವರ PA ಕಡೆಯಿಂದ ಏನದ 30,000 ಹಣ ಇವನ್ನು ಇಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಇಸ್ಕೊಂಡ್ರತ್ತವರು ಅವ್ರ PA ಅವರು. ಯಾರ ಬಳಿ ಇಸ್ಕೊಂಡ್ರ, ಯಾವ ಊರಿನವ್ರ ವ್ಯಕ್ತಿ ಅನ್ನೋದು ಅವ್ರು ನೇರವಾಗಿ ಅವ್ರ ವಿಡಿಯೋದಾಗ ಹೇಳಿದ್ದಾರೆ. ಅದಕ್ಕಾಗಿ ಸರಿಸಾಮಾನ್ಯ ಬಳಿ ನಮ್ಮ ಇಂಡಿ ಮತಕ್ಷೇತ್ರ ಬಳಿ ಏನು ಮೂಡ್ಲಿಕ್ಕದ ನಮ್ಗೆ ತಪ್ಪ ಅಂದ್ರೆ, ನಾವು ಯಾವುದೇ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ನಾವು ರೊಕ್ಕ ಕೊಡಬೇಕು. ರೊಕ್ಕ ಯಾವ ರೂಪದಾಗ ಕೊಡಬೇಕು, ಯಾರ ಬಳಿ ಕೊಡಬೇಕು. ಯಾಕಂದ್ರೆ ಇಡೀ ಮತಕ್ಷೇತ್ರದಾಗ ಏನದ, ರೊಕ್ಕ ಕೊಟ್ಟರೆ ಕೆಲಸ ಆಗ್ಲಾಗ್ತಾವ, ಅದು ಸೆಕೆಂಡ್ರಿ. ಆದರೆ ಇದ್ದ ಶಾಸಕರು ನಮ್ಮ ರಕ್ಷಣೆಗಾಗಿ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತೋರು, ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋರು ರೊಕ್ಕ ತಗೊಂಡು ಸಾರ್ವಜನಿಕ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಇದು ಬಹಳ ನಾಚಿಗೇಡಿ ಕೆಲಸ. ಇದು ಸರಿ ಅನ್ನಿಸ್ತಾ ಇಲ್ಲ ನಮ್ಮ ಮತಕ್ಷೇತ್ರದವರಿಗೆ. ಇದು ಒಂದು ಕ್ವಶನ್ ನಮ್ಮ ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬರಿಗೆ. ತಾವು ಬಹುತೇ ಇಂಡಿಗೆ ಬಂದರೆ ಅದಕ್ಕೆ ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ಜೊತೆಯಲ್ಲಿ ಏನದ, ಇವತ್ತು ನಮ್ಮ ಇಂಡಿ ಮತಕ್ಷೇತ್ರದಿಂದ ಸುಮಾರು VRL ಗಾಡಿಗಳು ಮತ್ತು ಕಾರುಗಳು ಏನದ ನಿಮ್ಮ ಸಚಿವ ಸ್ಥಾನಕ್ಕೆ ಕೊಡ್ರಿ ಅಂತ ಹೇಳಲಿಕ್ಕೆ ಹೋಗಿದ್ದಾರೆ ನಮ್ಮ ಮತಕ್ಷೇತ್ರದವರು. ಆದ್ರೆ ನಾವು ನಿಮ್ಮ ಜೊತೆ ಬಂದಿಲ್ಲ. ಆದರೆ ಇಲ್ಲೇ ಹೇಳಕತ್ತೀವಿ, ನಿಮಗೂ ಸಚಿವ ಸ್ಥಾನಕ್ಕೆ ಕೊಡಲಿ. ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನಾನು ಮತ್ತು ನಮ್ಮ ಮತಕ್ಷೇತ್ರ ಜನ ವಿನಂತಿ ಮಾಡ್ತಾ ಇದ್ದೀವಿ. ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂದರೆ, ಸನ್ಮಾನ್ಯ ಯಶವಂತರಾವ್ ಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು ನಮ್ಮ ಇಂಡಿಗೆ. ಯಾಕೆ ಕೊಡಬೇಕಪ್ಪ ಅಂತಂದ್ರೆ, 3 ಸಲ ಶಾಸಕರಾಗ್ಯಾರ. 3 ಸಲ ಶಾಸಕರಾದರೂ ಕೂಡ ಅನ್ನದ ನಮ್ಮ ಇಂಡಿ ಮತಕ್ಷೇತ್ರ ಅಭಿವೃದ್ಧಿ ಪರ ಇಲ್ಲ, ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡಬೇಕು ಅಂತ ಈ ಮೂಲಕ ನಾನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು CM ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಅವರಿಗೆ ಯಾವ ಸಚಿವ ಸ್ಥಾನ ಕೊಡಬೇಕಪ್ಪ ಅಂತಂದ್ರೆ, PWD ಸಚಿವ ಸ್ಥಾನ ಕೊಡಬೇಕು. ಆದ್ರೆ ಆಲ್ರೆಡಿ ಈಗ ಸತೀಶ್ ಜಾರಕಿಹೊಳಿಗೆ ಕೊಟ್ಟಿದ್ದಾರೆ, ಅದು ಕೊಡಬೇಕಿತ್ತು. ಸೆಕೆಂಡ್ ಲಿಸ್ಟ್ ಒಳಗೆ ಏನಾರ ಸಾಧ್ಯ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಆ ಪೋಸ್ಟ್ ತಗೊಂಡೇನದ ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬರಿಗೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ, ನಮ್ಮ ಇಂಡಿ ಮತಕ್ಷೇತ್ರದ ರೋಡ್ಗಳು ಹದಗೆಟ್ಟು ಹೈದರಾಬಾದ್ ಆಗ್ಯಾವ. ಯಾವುದು ಹಳ್ಳಿಗಳು ಏನದ ಅಭಿವೃದ್ಧಿ ಆಗಿಲ್ಲ. ಅದಕ್ಕಾಗಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನಾವು ಇಂಡಿ ಮತಕ್ಷೇತ್ರದವರು ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡಬೇಕು. ಯಾಕಂದ್ರೆ ಇಲ್ಲಿ ರೋಡ್ಗಳು ಆಗಿಲ್ಲ, ಯಾವುದೇ ಹಳ್ಳಿ ಒಳಗೆ ಯಾವುದೇ ವ್ಯವಸ್ಥೆಗಳು ಇಲ್ಲ. ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಒಟ್ಟೇ ಇಲ್ಲ. ಅದಕ್ಕಾಗಿ ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬರಿಗೆ 3 ಸಲ ಗೆದ್ದರೇನದ ನಮ್ಮ ಇಂಡಿ ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ನಾವೇನು ಬೇಡ್ಕೋತಾ ಇದೀವಪ್ಪ ಅಂದ್ರೆ, PWD ಸೆಕ್ಷನ್ ಕೊಟ್ರೆ ನಮ್ಮ ಇಂಡಿ ಮತಕ್ಷೇತ್ರ ಏನದ ಅಭಿವೃದ್ಧಿ ಆಗ್ತದೆ ಅಂತ ನಾ ಭಾವಿಸ್ತೀನಿ. ಯಾಕಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಆ PWD ಸೆಕ್ಷನ್ ಅದ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಆದ್ರೆ ಏನಾರ ಸಾಧ್ಯ ಇದ್ರೆ ಕೈ ಜೋಡಿಸಿ ಹೇಳ್ತಾ ಇದ್ದೀವಿ, ಇಂಡಿ ಮತಕ್ಷೇತ್ರದವರು ಸೆಕೆಂಡ್ ಲಿಸ್ಟ್ ಒಳಗೆ ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬರಿಗೆ, ಇಂಡಿ ಶಾಸಕರಿಗೆ ಆ PWD ಸಚಿವ ಸ್ಥಾನ ಅವ್ರಿಗೆ ತೆಗೆದು ಇವ್ರಿಗೆ ಕೊಟ್ಟರೆ ನಮ್ಮ ಇಂಡಿ ಮತಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ರೋಡ್ಗಳು ಅಭಿವೃದ್ಧಿ ಆಗ್ತಾವೆ. ಸರಿಸಾಮಾನ್ಯ ಜನರಿಗೆ ಏನಾರ ನಮ್ಗೆ ತಿರ್ಗಾಡ್ಲಿಕ್ಕೆ, ಓಡಾಡ್ಲಿಕ್ಕೆ, ಹಳ್ಳಿಗೆ ಹೋಗ್ಲಿಕ್ಕೆ, ಮಾಡ್ಲಿಕ್ಕೆ, ಎಮರ್ಜೆನ್ಸಿ ಇದ್ದಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ, ಒಂದೊಂದು ರೋಡ್ದಾಗ ಏನದ, ನಮ್ಮ ಮನೆ ಆದರೂ ಹೇಳಿನಿ, ರೋಡಿನ ಒಳಗೆ ಈ ಕಡ್ಡಿ ದಾರಿ ಒಳಗೆ ರೋಡ್ ಅದ ನಮ್ಮ ಎಲ್ಲ ಅಂಥ ಪರಿಸ್ಥಿತಿ ಆಗ್ಯಾವ. ನಮ್ಮ ಮೊನ್ನೆ ಯಾವುದೇ ಒಂದು ಹಳ್ಳಿಗೆ ಹೋಗಿದ್ದ, ಹಳ್ಳಿ ಬಗ್ಗೆನೂ ಹೇಳಿದ್ದೆ ನಾನು. ಆ ಹಳ್ಳಿ ಅಂತೂ 0 ಅಭಿವೃದ್ಧಿ ಆಗ್ಯದ. ಅಂಥ ಹಳ್ಳಿಗಳು ಸುಮಾರು ಅದ ಇಂಡಿ ಮತಕ್ಷೇತ್ರದಾಗ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇಂಡಿ ಮತಕ್ಷೇತ್ರದವರು ಕಳಕಳಿಯ ವಿನಂತಿ ಮಾಡ್ತೀವಿ. ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬರಿಗೆ 3 ಸಲ ಶಾಸಕರಾಗ್ಯಾರವರು ಸಚಿವ ಸ್ಥಾನ ಕೊಡ್ರಿ. ನಮ್ಮ ನಮ್ಮ ಮತಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಇಲ್ಲಿಕಂದ್ರೆ ಮೊದಲೇ ಏನು ಬೀಳಿ ಬಿದ್ದದ ಊರ, ಇದು ಮತಕ್ಷೇತ್ರ ಮತ್ತಿಟ್ಟು ಸತ್ಯಾನಾಶ ಆಗಿಬಿಡ್ತದೆ. ಅದಕ್ಕೆ ಸಾಹೇಬರಿಗೆ DK ಶಿವಕುಮಾರ್ ಸಾಹೇಬರಿಗೆ ನಾವು ಎಲ್ಲ
ಇಂಡಿ ಮತಕ್ಷೇತ್ರದ ಸರಿಸಮಾನ ಜನರು ಮತ್ತು ಸಾಮಾನ್ಯ ಜನರು ತಮ್ಗೆ ವಿನಂತಿ ಮಾಡ್ತಾ ಇದ್ದೀವಿ, ನಮ್ಮ ಇಂಡಿ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ರಿ. ನಮ್ಮ ಊರು ಏನದ, ನಮ್ಮ ಮತಕ್ಷೇತ್ರದ ಒಟ್ಟೆ ಅಭಿವೃದ್ಧಿ ಆಗಿಲ್ಲ. ಅದಕ್ಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತೀವಿ. ಜೇರ್ ಕರ್ತ ತಮ್ಗೆ ಸಾಧ್ಯ ಆದ್ರೆ ಸೆಕೆಂಡ್ ಲಿಸ್ಟ್ ಒಳಗೆ ಸಚಿವ ಸ್ಥಾನ PWD ಸಚಿವ ಸ್ಥಾನ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ತೆಗೆದೇನದ ಇವ್ರಿಗೆ ಕೊಡ್ತೀರಿ ಅಂತ ನಾ ಭಾವಿಸ್ತೀನಿ ಸಾಹೇಬ್ರೆ. ತಮ್ಮೆಲ್ಲರಿಗೆ ಧನ್ಯವಾದಗಳು.